ರಾಜ್ಯಾದ್ಯಂತ ಅಂಜಲಿ ಅಂಬಿಗೇರ ಹತ್ಯೆ ಕಿಚ್ಚು. ಹುಬ್ಬಳ್ಳಿಯಲ್ಲಿ ರಸ್ತೆಯಲ್ಲಿ ಮಲಗಿ ನೇಹಾ ತಂದೆ ಸಿಟ್ಟು. ಪೊಲೀಸರ ಜೊತೆ ಪ್ರತಿಭಟನಾಕಾರರ ವಾಗ್ವಾದ. ಕುಮಾರಸ್ವಾಮಿಯವರು ಇವತ್ತು ದೇವೇಗೌಡರ ನಂತರ ಆ ಪಕ್ಷದಲ್ಲಿ ಆ ಕುಟುಂಬದಲ್ಲಿ ನಾಯಕರಲ್ಲ, ಅವರು ಪ್ರಯತ್ನ ಮಾಡಿ ಅವ್ರನ್ನ ಕರೆಸುವಂಥ ಪ್ರಯತ್ನ ಮಾಡಲಿ, ಇದೆಲ್ಲವೂ ಎಂಡ್ ಆಗುತ್ತೆ. ರಾಜ್ಯದಲ್ಲಿ ನಾಯಕರ ಮಾತಿನ ಮಲ್ಲಯುದ್ಧ. ಕುಮಾರಸ್ವಾಮಿನೇ ಪ್ರಜ್ವಲ್ನ ವಿದೇಶದಿಂದ ಕರೆಸಲಿ. ಎಚ್ಡಿಕೆಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸವಾಲು. ಬಿಡಿಎ ಕಾಂಪ್ಲೆಕ್ಸ್ಗಳ ಮೇಲೆ ಪ್ರಭಾವಿಗಳ ಕಣ್ಣು. ಪಿಪಿಪಿ ಮಾದರಿಯಲ್ಲಿ ಮರು ನಿರ್ಮಾಣಕ್ಕೆ ಸಜ್ಜು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ವರದಿ. ಬೆಸ್ಕಾಂ ಕಚೇರಿ ಗೋಡೆ ಮುಟ್ಟಿದ್ರೆ ಕರೆಂಟ್ ಶಾಕ್. ವಿದ್ಯುತ್ ಆಘಾತಕ್ಕೆ ಬೆಚ್ಚಿ ಬಿದ್ದ ಸಿಬ್ಬಂದಿ. ಹೊಸ ಕಟ್ಟಡಕ್ಕೆ ಕಚೇರಿ ಸ್ಥಳಾಂತರಿಸುವಂತೆ ಆಗ್ರಹ. ಪೆಟ್ರೋಲ್ ಹಾಕಲ್ಲ ಅಂದಿದ್ದಕ್ಕೆ ಸಿಬ್ಬಂದಿಗೆ ಅಟ್ಯಾಕ್. ಹಿಗ್ಗಾಮುಗ್ಗಾ ಥಳಿಸಿದ ಯುವಕರ ಗ್ಯಾಂಗ್. ಉಡುಪಿಯ ಪೆಟ್ರೋಲ್ ಬಂಕ್ನಲ್ಲಿ ಥಳಿತ. ಬಿಡಿಎ ಕಾಂಪ್ಲೆಕ್ಸ್ಗಳ ಮೇಲೆ ಪ್ರಭಾವಿಗಳು ಕಣ್ಣು ಹಾಕಿದ್ದಾರಾ? ಸರ್ಕಾರದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳೇ ಕಣ್ಣು ಹಾಕಿದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಈಗ ಪಿಪಿಪಿ ಮಾದರಿಯಲ್ಲಿ ಅದನ್ನ ಮರು ನಿರ್ಮಾಣ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದಾರಂತೆ ಅನ್ನುವಂಥ ಸುದ್ದಿ. ಬೆಂಗಳೂರಿನ 7 ಬಿಡಿಎ ಕಾಂಪ್ಲೆಕ್ಸ್ಗಳನ್ನ ಮರು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರಂತೆ. ಅದನ್ನ ಪಿಪಿಪಿ ಮಾದರಿನಲ್ಲಿ ಮರು ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರಂತೆ. ಹಾಗಾದ್ರೆ ಏನಾಗತ್ತೆ ಒಂದು ವೇಳೆ ಮರು ನಿರ್ಮಾಣ ಆದ್ರೆ? ಈಗ ಕೆಲವು ಕಾಂಪ್ಲೆಕ್ಸ್ಗಳಂತೂ ತುಂಬಾನೇ ಚೆನ್ನಾಗೇ ಇದಾವೆ. ಮತ್ತೆ ಅವುಗಳನ್ನ ಮರು ನಿರ್ಮಾಣ ಮಾಡಿದ್ರೆ ಬಡವರಿಂದ ಅವು ದೂರವಾಗಲಿದ್ಯಾ ಬಿಡಿಎ ಕಾಂಪ್ಲೆಕ್ಸ್ಗಳು ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲಿ ಎದ್ದಿದೆ. ಜನಸಾಮಾನ್ಯರಿಗಾಗಿ ಅಂತ ಇರ್ತಕ್ಕಂಥ, ಅವರಿಗೆ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತ ಇರ್ತಕ್ಕಂಥ ವಸ್ತುಗಳು ಅಂಥ ಒಂದು ಕಾಂಪ್ಲೆಕ್ಸ್ ಇದು, ವಾಣಿಜ್ಯ ಮಳಿಗೆಗಳು. ಆದರೆ ಈ ಮಳಿಗೆಗಳನ್ನ ಪ್ರಭಾವಿಗಳು ರೀಬಿಲ್ಡ್ ಮಾಡಿ ತಮಗೆ ಬೇಕಾದವರಿಗೆ ಏನಾದರೂ ಅವರು ಅದನ್ನ ಬಾಡಿಗೆಗೆ ಕೊಟ್ಕೊಂಡ್ರೆ ಕೊನೆಗೆ ನಿಜವಾಗ್ಲೂ ಅದು ಕೈಗೆಟಕದ ಅಂತ ಒಂದು ಪರಿಸ್ಥಿತಿ ಆಗ್ಬಿಡತ್ತೆ. ಜನಸಾಮಾನ್ಯರಿಗೆ ಕೈಗೆ ಸಿಗೋದೇ ಇಲ್ಲ ಅನ್ನೋದು ಇದು ಅಲ್ಲಿನ ವರ್ತಕರ ಅಳಲು. ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು. HSR ಲೇಔಟ್, RT ನಗರ, ಕೋರಮಂಗಲ, ವಿಜಯನಗರ, ಸದಾಶಿವನಗರ, ಆಸ್ಟಿನ್ ಟೌನ್ ಹಾಗೂ ಇಂದಿರಾನಗರದ ಕಾಂಪ್ಲೆಕ್ಸ್ಗಳೇನಿದ್ದಾವೆ ಬಿಡಿಎ ಕಾಂಪ್ಲೆಕ್ಸ್ಗಳು, ಇವುಗಳನ್ನ ಮರು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೋರಮಂಗಲ ಬಿಡಿಎ ಕಾಂಪ್ಲೆಕ್ಸ್ನಲ್ಲಿ ವರ್ತಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಳಿಗೆ ತೆರೆದಿದ್ದಾಗಲೇ ತೆರವಿಗೆ ಮುಂದಾಗಿದ್ದಾರೆ. ಇನ್ನೂ ಓಪನ್ ಇಟ್ಕೊಂಡ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಇವಾಗ ನಮ್ಮ ಮಳಿಗೆ ತೆರವು ಮಾಡಿ ಅಂತ ಬಂದಿದ್ದಾರೆ ಅಂತ. ಬೆಳಗ್ಗೆ ಯಾರೂ ಇಲ್ದಿದ್ದಾಗ ಮಳಿಗೆಗಳನ್ನ ತೆರವು ಮಾಡೋದಕ್ಕೆ ಯತ್ನಿಸಲಾಗಿದೆ. 2ನೇ ಮಹಡಿಯಲ್ಲಿ ಕಿಟಕಿ ಬಾಗಿಲು ತೆರವಿಗೆ ಯತ್ನ ನಡೆದಿದೆ. ಕೋರಮಂಗಲ ಕಾಂಪ್ಲೆಕ್ಸ್ನ ಅಂಗಡಿ ಮಾಲೀಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾವುದೇ ನೋಟಿಸ್ ಕೊಟ್ಟಿಲ್ಲ, ನೋಟಿಸ್ ಕೊಡದೆ ನಮ್ಮ ಮಳಿಗೆಗಳನ್ನ ನೆಲಸಮ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ. ಮಳಿಗೆ ಧ್ವಂಸ ಮಾಡೋದಕ್ಕೆ ಬಿಡೋದಿಲ್ಲ, ಹೋರಾಟ ಮಾಡ್ತೇವೆ ಅಂತ ಬಿಡಿಎ ವಿರುದ್ಧ ವರ್ತಕರು ಆಕ್ರೋಶ ಹೊರಹಾಕಿದ್ದಾರೆ. ಬಿಡಿಎ ಕಾಂಪ್ಲೆಕ್ಸ್ಗಳನ್ನ ಪುನರ್ ನಿರ್ಮಾಣ ಮಾಡೋದಕ್ಕೆ ಬಿಡಿಎ ಹೊರಟಿದೆ. 15,000 ಕೋಟಿಯ ಕಾಂಪ್ಲೆಕ್ಸ್ ಅಲ್ಲಿ ಪಿಪಿಪಿ ಮಾಡೆಲ್ ಅಲ್ಲಿ ಕಟ್ಟುತ್ತಾರಂತೆ. ಈಗಿರೋದೇನಾಗಿದೆ ಅಂತ ವರ್ತಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗುತ್ತಿಗೆ ನೀಡೋ ಮೂಲಕ ಸ್ವತ್ತುಗಳನ್ನ ವರ್ಗಾವಣೆ ಮಾಡ್ಕೊಂಡು ಬಿಡ್ತಾರೆ ಅನ್ನುವಂಥದ್ದು ವರ್ತಕರ ಆಕ್ರೋಶ. ಈಗ ಅಂಗಡಿಗಳವ್ರು ಇದ್ದಾರೆ ಅಂತಂದರೆ ಅಂಗಡಿಗಳವ್ರಿಗೆ ಫಸ್ಟ್ ಒಂದು ನೋಟಿಸ್ ಕಳಿಸ್ಬೇಕು ಅವರು ಖಾಲಿ ಮಾಡೋದಕ್ಕೆ. ಆವಾಗ ನಮಗೆ ಗೊತ್ತಾಗುತ್ತೆ ಇದೇನೋ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಈಗ ಪೇಪರ್ಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇದ್ದೀವಿ, ಈ ಥರ ಖಾಸಗೀಕರಣ ಮಾಡ್ತಾ ಇದ್ದಾರೆ. 70% ಬಿಲ್ಡರ್ಗೆ, 30% ಬಿಡಿಎದವ್ರಿಗೆ ಅಂತ ನಾವು ಓದಿದ್ದೀವಿ. ನಮ್ಗೆ ಯಾವುದೇ ನೋಟಿಸಲ್ಲಿ ಯಾವುದರಲ್ಲೂ ನಮಗೆ ತಿಳಿಸಿಲ್ಲ ಅವರು. ಹಾಗಾಗಿ ನಾವು ಇವಾಗ ಅದ್ರ ಬಗ್ಗೆ ಚಿಂತೆನೇ ಮಾಡ್ತಿಲ್ಲ. ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವರು ನಮಗೇನು ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದಿರ್ತಾನೆ ನಮಗೆ ಗೊತ್ತಾಗುತ್ತೆ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು. ಈ ಥರ ಇದೆ ಮೇಡಮ್, ಕಾನೂನಲ್ಲಿದೆ. ಯಾವುದೇ ಕಾರಣಕ್ಕೂ ನಿಮಗೆ ಮೊದಲನೇ ಆಲ್ರೈಟ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ NR ರಮೇಶ್, ಬಿಜೆಪಿ ಮುಖಂಡರು ಫೋನ್ ಸಂಪರ್ಕದಲ್ಲಿದ್ದಾರೆ. NR ರಮೇಶ್ ಅವರೇ, ಬಿಡಿಎ ಈ 7 ವಾಣಿಜ್ಯ ಸಂಕೀರ್ಣಗಳನ್ನ ಮತ್ತೆ ರೀಬಿಲ್ಡ್ ಮಾಡಬೇಕು ಅಂತ ಹೊರಟಿದೆ ಅಂತ. ಅದನ್ನ ಮಾಡಿ ಇದರಲ್ಲಿ ಸರ್ ನಿಮಗೆ ಗೊತ್ತು ಅಂತ ಅನ್ಕೋತೀನಿ, MK ಎಂಬಸಿ ಲ್ಯಾಂಡ್ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಜಾರ್ಜ್ ಅವರಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ. ಈ ಮಾವರಿಕ್ ಮಾಲ್ಸ್ ಅಂತ, ಎಂಬಸಿ ಮಾವರಿಕ್ ಮಾಲ್ಸ್ ಅಂತ ಅಂತ ಪ್ರಭಾವಿಗಳಿರ್ತಕ್ಕಂಥ ರಿಯಲ್ ಎಸ್ಟೇಟ್ನ ಅವರಿಗೆ ಕೊಡಬೇಕು ಇದನ್ನ ರೀಬಿಲ್ಡ್ ಮಾಡಕ್ಕೆ ಅಂತ. ಏನು ಹೇಳಕ್ ಬಯಸ್ತೀರಿ ಸರ್, ಏನಿದೆ ಈ ಪ್ಲಾನ್ ಹಿಂದೆ?
ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಪರಮಾಪ್ತ ಸಚಿವರು ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರ ಪಾಲುದಾರಿಕೆ ಇರ್ತಕ್ಕಂಥ ಎಂಬೆಸಿ ಮತ್ತೆ ಉದಯ್ ಗೌಡಾಚಾರ್ ಅವರ ಮಾಲೀಕತ್ವ ಇರ್ತಕ್ಕಂಥ ಮೇವರಿಕ್ ಹೋಲ್ಡಿಂಗ್ ಸಂಸ್ಥೆ ಇದು 2017ರಲ್ಲಿ ಇಂಥ ಒಂದು ಪ್ರಯತ್ನ ಕೈ ಹಾಕಿ 65 ವರ್ಷ ಅಂದ್ರೆ 35 ವರ್ಷ ನೇರ ಗುತ್ತಿಗೆ, 30 ವರ್ಷ ವಿಸ್ತರಿಸಬಹುದಾದ ಗುತ್ತಿಗೆಗೆ ಅಂತ ಹೇಳಿ 65 ವರ್ಷಕ್ಕೆ ಇವರಿಗೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅನ್ನೋ ಹೆಸರಿನಲ್ಲಿ ರೀಕನ್ಸ್ಟ್ರಕ್ಷನ್ ಆಫ್ BDA ಕಾಂಪ್ಲೆಕ್ಸಸ್ ಅಂತ 7 BDA ಕಾಂಪ್ಲೆಕ್ಸ್ಗಳನ್ನ ಗುತ್ತಿಗೆ ಕೂಡ ಕೊಟ್ಟಿದ್ರು. ನಾನು ನನ್ನ ಹೋರಾಟದ ಮೂಲಕ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದಕ್ಕೆ ಅದು ಹಾಗೆ ನೆನಗುದಿಗೆ ಬಿದ್ದಿತ್ತು. 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಾಗ ನಾನೇ ಪತ್ರ ಬರೆದು ಅವ್ರಿಗೆ ಖುದ್ದಾಗಿ ಹೋಗಿ ಒತ್ತಾಯ ಮಾಡಿ ಅವರಿಂದ ಅದನ್ನ ಆ ಟೆಂಡರ್ ಪ್ರಕ್ರಿಯೆಯನ್ನ ರದ್ದು ಮಾಡೋದಕ್ಕೆ ಆದೇಶ ಮಾಡಿಸಿದ್ವಿ. ಆದ್ರೆ ದಿಢೀರ್ ಅಂತ ಇವತ್ತು 7 ವರ್ಷಗಳ ಹಿಂದಿನ ಟೆಂಡರ್ ಪ್ರಕ್ರಿಯೆಗೆ ಇವತ್ತು ಜೀವ ಕೊಟ್ಟು ಚಾಲನೆ, ಕಾನೂನಿನ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೋರಿ 7 ವರ್ಷದ ಹಿಂದಿನ ಗುತ್ತಿಗೆಗೆ ಟೆಂಡರ್ ಪ್ರಕ್ರಿಯೆಗೆ ಇವತ್ತು ಚಾಲನೆ ಕೊಟ್ಟು ಸಿದ್ದರಾಮಯ್ಯನವರು ತಿರ್ಗಾ ಅದೇ 2 ಸಂಸ್ಥೆಗಳಿಗೆ 15,000 ಕೋಟಿ, ಅದರಲ್ಲಿ ಇಂದಿರಾನಗರ BDA ಕಾಂಪ್ಲೆಕ್ಸ್ ಒಂದೇ ಸುಮಾರು 7 ರಿಂದ 8 ಸಾವಿರ ಕೋಟಿ ಬೆಲೆ ಬಾಳುತ್ತೆ. ಇನ್ನುಳಿದ 6 BDA ಕಾಂಪ್ಲೆಕ್ಸ್ಗಳು ಸುಮಾರು 8 ರಿಂದ 9 ಸಾವಿರ ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ. ಇದನ್ನ ಶಾಶ್ವತವಾಗಿ 65 ವರ್ಷಕ್ಕೆ ಲೀಸ್ ಕೊಟ್ರೆ ನಮ್ಮ ಮರಿ ಮಕ್ಕಳ ಕಾಲ, ಅದು ನಮ್ಮ ಮೊಮ್ಮಕ್ಕಳು ಅಲ್ಲ. ಯಾವ ಕಾರಣಕ್ಕೆ ಅದು ಬರಕ್ ಸಾಧ್ಯನೇ ಇಲ್ಲ. ಇಲ್ಲಿ ತನಕ BBMP BDA ಸ್ವತ್ತುಗಳನ್ನ ಗುತ್ತಿಗೆ ಪಡೆದಂತ ಯಾವುದೇ ಒಂದು ಸ್ವತ್ತು ಇಲ್ಲಿ ತನಕ ವಾಪಸ್ ಬಂದಿಲ್ಲ. ಯಾಕಂದ್ರೆ 10,580 ಇದ್ದಂತ BBMP ಆಸ್ತಿಗಳು ಇವತ್ತು ಕೇವಲ 594 ಬಂದಿದೆ. ಸುಮಾರು 10,000ದಷ್ಟು ಆ ಸ್ವತ್ತುಗಳು ಹಾಗೆ ಯಾರ್ಯಾರು ಗುತ್ತಿಗೆ ತಗೊಂಡ್ರು ಅಂತವ್ರ ಪಾಲಾಗಿದೆ. ಹಾಗಾಗಿ ಇದು ನೇರವಾಗಿ ಅವರ ವಾರಸುದಾರಿಕೆಗೆ, ಅವರ ಮಕ್ಕಳು, ಅವರ ಮುಂದಿನ ಪೀಳಿಗೆಗೆ ಇದು ಕಾಯಂ ಆಗಿ ಅವರ ಆಸ್ತಿ ಅಂತ ಆಗೋಗ್ಬಿಡುತ್ತೆ ಹೊರತು ಯಾವುದೇ ಕಾರಣಕ್ಕೂ ಮತ್ತೆ BDAಗಾಗ್ಲಿ ಸರ್ಕಾರ ವರ್ಷಕ್ಕಾಗಿ ಬರೋ ಸುಳ್ಳು 65 ವರ್ಷಗಳ ನಂತರ. ಹಾಗಾಗಿ ಈ ಒಂದು ಪ್ರಕ್ರಿಯೆ ಸಂಬಂಧಪಟ್ಟಂಗೆ ಕಾನೂನು ಹೋರಾಟವನ್ನು ಈಗಾಗಲೇ ನಾನು ಪ್ರಾರಂಭ ಮಾಡಿದ್ದೇನೆ. ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನು ಕೂಡ ದಾಖಲು ಮಾಡಿದ್ದೇನೆ. ಇವರು ಭ್ರಷ್ಟಾಚಾರದ ವಿರುದ್ಧ ನಾನು ಇರ್ತೀನಿ, ನಮ್ಮಿಂದ ಏನೂ ಇಲ್ಲ, ನಮ್ದು ಕ್ಲೀನ್ ಆಗಿರ್ತಕ್ಕಂಥ ಆಡಳಿತ ಅಂತ ಪದೇ ಪದೇ ಏನು ಸಾರ್ವಜನಿಕರ ಮುಂದೆ ಬೊಂಬಾ ಕೊಚ್ಕೊಳ್ತಾ ಇರ್ತಾರೆ. ಈ ರಾಜ್ಯ ಕಂಡಂತ ಪರಮ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋ ಸಿದ್ದರಾಮಯ್ಯನವರು ಅವ್ರಿಗೆ ನಿಜವಾಗ್ಲೂ ಏನಾದ್ರು ಇಚ್ಛಾಶಕ್ತಿ ಇತ್ತು ಅಂತಂದ್ರೆ, ಸಾರ್ವಜನಿಕರ ಸ್ವತ್ತುಗಳನ್ನ ಕಾಪಾಡಬೇಕು ಅನ್ನೋ ಇಚ್ಛಾಶಕ್ತಿ ಇದ್ರೆ ಇಂಥ ಒಂದು ಕಾನೂನು ಬಾಹಿರ ಕೆಲಸ ಕೈ ಹಾಕ್ತಾ ಇರಲಿಲ್ಲ. ಈಗಲೂ ಕೂಡ ಕಾಲ ಮಿಂಚಿಲ್ಲ. ಇವರೇನು ಇವತ್ತು 65 ವರ್ಷಕ್ಕೆ 7 BDA ಕಾಂಪ್ಲೆಕ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಇದರ ರೀಕನ್ಸ್ಟ್ರಕ್ಷನ್ ಆಫ್ BDA ಕಾಂಪ್ಲೆಕ್ಸಸ್ ಅನ್ನೋ ಹೆಸರಿನಲ್ಲಿ ಅಥವಾ PPP ಯೋಜನೆ ಅಡಿಯಲ್ಲಿ ಕೂಡ ಕೊಟ್ಟಿದ್ದಾರೆ. ಇಂಥ ಕಾನೂನು ಬಾಹಿರ ಏನ್ ಮಾಡ್ಬೇಕಂತಿದ್ರ, ಮುಂದೆ ಏನ್ ಮಾಡ್ಬೇಕು ಅಂತಿದ್ರ ನೀವು ಹೋರಾಟ ಮಾಡ್ತೀರಾ? ನಮ್ಮ ವಕೀಲರ ಮೂಲಕ, ಅಶ್ವತ್ಥಪ್ಪ ಅಂತ ವಕೀಲರ ಮೂಲಕ ಈಗಾಗಲೇ ಹೈಕೋರ್ಟ್ ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅರ್ಜಿ ಸಲ್ಲಿಸಿದ್ದೀನಿ. ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇನ್ನು 3 ದಿನದೊಳಗೆ, ನಾನು ಬೆಂಗಳೂರಲ್ಲಿ ಇಲ್ಲ, ಬೆಂಗಳೂರಿಗೆ ಬಂದಿದ್ದು ಮಾರನೇ ದಿನಾನೇ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಒಂದು ಕ್ರಿಮಿನಲ್ ಪ್ರಕರಣವನ್ನ ಕೂಡ ದಾಖಲು ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಸಿದ್ದರಾಮಯ್ಯನವರು ಮಾಡ್ತಾ ಇರುವಂತದ್ದು ಇಂಥ ಒಂದು ಅತ್ಯಮೂಲ್ಯವಾದಂತಹ ಆಸ್ತಿಯನ್ನ ಶಾಶ್ವತವಾಗಿ ಬೆಂಗಳೂರಿನ ನಾಗರಿಕರಿಂದ ಮತ್ತು ಕರ್ನಾಟಕದ ನಾಗರಿಕರಿಂದ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಿಜವಾಗ್ಲೂ ಈ ಸ್ವತ್ತನ್ನ ಉಳಿಸ್ಕೊಳ್ಳಕ್ಕೆ 100 ಅವಕಾಶ ಇದೆ. KUIDFC ಅಂತ ಇದೆ, ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ. ಆ ಸಂಸ್ಥೆ ಸರ್ಕಾರದ್ದೇ. ತುಂಬಾ ಕಡಿಮೆ ಬಡ್ಡಿ ದರ, ಕೇವಲ 4 ರೂಪಾಯಿ ಅಷ್ಟು ವರ್ಷಕ್ಕೆ ಇರುವಂತದ್ದು. ಅದರಿಂದ ಸಾಲ ತಗೊಂಡು ಕಟ್ಲಿಕ್ಕೆ ಅವಕಾಶ ಇತ್ತು. ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ನ ಹೇಗೆ BBMP ಮತ್ತು BDA ಜಂಟಿಯಾಗಿ ನಿರ್ಮಾಣ ಮಾಡ್ತಾ ಇತ್ತೀಚೆಗೆ 2017-18ರಲ್ಲಿ ಅದೇ ರೀತಿ 252 ಕೋಟಿ ರೂಪಾಯಿ ಅಷ್ಟು ಮೊತ್ತದಲ್ಲಿ ಮಾಡ್ತೋ, ಅದೇ ರೀತಿ ಇದನ್ನ ಈ 7 BDA ಕಾಂಪ್ಲೆಕ್ಸ್ ಮಾಡ್ಲಿಕ್ಕೆ ಅವಕಾಶ ಇದೆ. ವಿಶ್ವ ಬ್ಯಾಂಕ್ ಇಂದ ಈಗಾಗಲೇ ಹಲವಾರು ಯೋಜನೆಗಳಿಗೆ ಸಾಲ ತಗೊಂಡಿದ್ದಾರೆ. ಅದು ತುಂಬಾ ಕಡಿಮೆ ದರ, ಅಲ್ಲಿಂದ ತಗೊಳಕ್ ಅವಕಾಶ ಇತ್ತು. ನಮ್ದೇ ರಾಜ್ಯದ KUIDFC, ಅಲ್ಲಿಂದ ತಗೊಂಡು ನಿರ್ಮಾಣ ಮಾಡ್ಲಿಕ್ಕೆ ಅವಕಾಶ ಇತ್ತು. ಅದನ್ನೆಲ್ಲ ಬದಿಗೊತ್ತಿ ಇವತ್ತು ಇವರ ಆತ್ಮೀಯರಿಗೆ ಕೊಟ್ಟಿರುವಂತದ್ದು ಶಾಶ್ವತವಾಗಿ ಇಂಥ ಸ್ವತ್ತುಗಳನ್ನ ನಮ್ಮಿಂದ ದೂರ ಮಾಡುವಂತ ಒಂದು ಕುಕೃತ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು NR ರಮೇಶ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ವೀಕ್ಷಕರ, ಈ ಕಾಂಪ್ಲೆಕ್ಸ್ಗಳಲ್ಲಿ ಇವರು ವಾಪಸ್ ಅದನ್ನ ಕೆಡವಿ ಕಟ್ಟೋದಕ್ಕೆ ಹೊರಟಿದ್ದಂಥದ್ದು. ಈಗ NR ರಮೇಶ್ ಅವರು ಎಕ್ಸ್ಪ್ಲೈನ್ ಮಾಡ್ದಂಗೆ ನಮ್ಮ ಹತ್ರ ಆ ದಾಖಲೆಗಳು ಇರ್ತಕ್ಕಂಥದ್ದು ನೋಡಿ. ಇಲ್ಲಿ 2019ರಲ್ಲಿ 23/8/2019ರಲ್ಲಿ ಇದನ್ನ ಇಶ್ಯೂ ಮಾಡ್ತಾರೆ, ಈ ನೋಟಿಫಿಕೇಶನ್ ಅನ್ನ ಇಶ್ಯೂ ಮಾಡ್ತಾರೆ. 2019ರಲ್ಲಿ ಕರೆದಂತ ಒಂದು ಟೆಂಡರ್ ಇದು. ಈಗ ಅದನ್ನ ಜಾರಿಗೊಳಿಸೋದಕ್ಕೆ ಹೊರಟಿದೆ ಸರ್ಕಾರ. ಹಾಗೆಯೇ ಮಾವರಿಕ್ ಮಾಲ್ಸ್, ಎಂಬೆಸಿ ಮಾವರಿಕ್ ಮಾಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಇನ್ನೂ ಅನೇಕ ಕಂಪ್ನಿಗಳು ಇದರಲ್ಲಿ ಇರ್ತಕ್ಕಂಥದ್ದು. ಅದು KJ ಜಾರ್ಜ್ ಅವರಿಗೆ ಸೇರಿರ್ತಕ್ಕಂಥ ಒಂದು ಕಂಪ್ನಿ ಅಂತ ಹೇಳಲಾಗ್ತಾ ಇದೆ, ಸಿದ್ದರಾಮಯ್ಯ ಅವರ ಪರಮಾಪ್ತ. ಅದೇ ರೀತಿಯಲ್ಲಿ ಇನ್ನೂ ಹಲವು ಪ್ರಭಾವಿ ವ್ಯಕ್ತಿಗಳು ಇನ್ವಾಲ್ವ್ ಆಗಿರ್ತಕ್ಕಂಥ ಕೆಲವು ಕಂಪನಿಗಳಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಸೊ ಆ ಕುರಿತಾದ BDA ಡಾಕ್ಯುಮೆಂಟ್ ಇಲ್ಲಿ ಇರ್ತಕ್ಕಂಥದ್ದು. ರೈಟ್.
ರೈಟ್, ಇದಕ್ಕೆ ಹಂಗೆ ಏಕಾಏಕಿ ಬಂದು ಇಲ್ಲಿ ವರ್ತಕರ ಮಳಿಗೆಗಳನ್ನೆಲ್ಲ ಒಡೆಯಕ್ಕೆ ಶುರು ಮಾಡಿದ್ದಾರೆ ಅಂತಂದ್ರೆ 2019 ಒಂದು ನೋಟಿಸನ್ನು ಇಟ್ಕೊಂಡು ಅದನ್ನ ಟೆಂಡರ್ನ ಇಟ್ಕೊಂಡು ಈಗ ನೋಟಿಸು ಕೊಡದೆ ಇದ್ದಕ್ಕಿದ್ದ ಹಾಗೆ ಈ ಥರ ಮಾಡ್ತಾರೆ ಅಂತಂದ್ರೆ ಇನ್ನು ಎಷ್ಟು ಧಾರ್ಷ್ಟ್ಯ ಇರಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ, ಅಲ್ಲಿ ಕೋರ್ಮಂಗ್ಲ ಮಾಲ್ ಹತ್ರ ಇದ್ದಾರೆ ಅಂತ BDA ಕಾಂಪ್ಲೆಕ್ಸ್ ಹತ್ರ ಇದ್ದಾರೆ ಅಂತ ಅನ್ಕೋತೀನಿ. ವರ್ತಕರು ಕೂಡ ಇದ್ದಾರೆ ಅವ್ರ ಜೊತೆ. ವೀರೇಶ್, ವರ್ತಕರು ಏನು ಹೇಳ್ತಾರೆ, ಅವ್ರ ಆಕ್ರೋಶ ಏನು? ಶ್ರೀಲಕ್ಷ್ಮಿನ ಈಗ ವರ್ತಕರನ್ನ ಮಾತಾಡಿಸೋ ಕೆಲಸ ಮಾಡ್ತೀನಿ. ಸರ್, ಬೆಳಗ್ಗೆ ಏಕಾಏಕಿ ಬಂದು BDA ಕಾಂಪ್ಲೆಕ್ಸನ್ನು ಹೊಡೀತಾರೆ, ಒಂದು ಕಡೆ ನೀವು ನೋಟಿಸ ಕೊಡಲ್ಲ, ಈ ಒಂದು ವಿಚಾರಕ್ಕೆ ಏನು ಹೇಳ್ತೀರಿ ಸರ್ ಅಂತ? ಸರ್, ಈಗ ನಮಗೆ ಗೊತ್ತೇ ಇಲ್ಲ, ಹೇಳ್ತಾ ಇದ್ರು ಈ ಥರ ಬರ್ತಾರೆ ಅಂತ, ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಏನು ನಡೀತಾ ಇದಂತೂ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಸುಮಾರು 25-30 ವರ್ಷದಿಂದ ಸುಮಾರು 100 ಜನ ಇಲ್ಲಿ ಜೀವನ ಮಾಡ್ಕೊಂಡು ಬಂದಿದ್ದಾರೆ. ಈಗ ಏಕಾಏಕಿ ಬಂದು ಅವ್ರು ಸರಿಯಾಗಿ ಹೇಳ್ತಾನೂ ಇಲ್ಲ, ಏನು ಟೈಮ್ ಕೊಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ. ಈಗ ಬಂದು ಮಾಡಿದ್ರೆ ಎಲ್ಲಿ ಹೋಗ್ತಾರೆ ಜನ? ಈಗ ಈ ಪಬ್ಲಿಕ್ ನಮಗೆ ಅಂತಲ್ಲ, ಪಬ್ಲಿಕ್ಗೊಂಡು ಬಹಳ ಅನುಕೂಲ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ಮೇಡಮ್ ಹೇಳಿ ಮಾಡಬೇಕು. ಅದೇ ಸರ್, ಇವತ್ತು ಬೆಳಗ್ಗೆ ಏಕಾಏಕಿ ಬಂದು ಡೆಮಾಲಿಷ್ ಮೇಲ್ಗಡೆ ಎಲ್ಲ ಹೊಡೆದ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಅದರಿಂದ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಇಲ್ಲಿ ಸುಮಾರು ಒಂದು 2,000 ಜನ ಮೇಲಿದ್ದಾರೆ. ಎಲ್ಲ ಕೆಲಸ ಮಾಡೋರು, ಎಲ್ಲ ಕೂಲಿ ಮಾಡೋರೆ, ಡೈಲಿ ಕೂಲಿ ಮಾಡೋರೆ ಇದ್ದಾರೆ ಇಲ್ಲಿ. ದಯವಿಟ್ಟು ಇದನ್ನು ಡೆಮಾಲಿಷ್ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಅಲ್ಲ ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.